ನರೇಂದ್ರ ಮಾತು ಕೇಳಿ ಸವಿತಾ ತುಂಬ ಗಾಬರಿಯಿಂದ ನೋಡ್ತಾ ಇದ್ಲು. ನರೇಂದ್ರ ಹೇಳಿದ್ದ ತೇಕೋ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿದ್ದೀನಿ, ನೀನು ಹಾಕ್ಬಿಡು, ನಿನ್ನ ಮಗಳನ್ನ ಕರ್ಕೊಂಡು ಹೋಗು ಅಂತ. ಆದರೆ ಅವಳು ಏನು ತಪ್ಪು ಮಾಡಿದೆ, ಹೇಗೆ ಹೋಗು ಅಂತ ಇದ್ದಾನೆ ಅಂತ ತುಂಬ ದುಃಖದಿಂದ ನೋಡ್ತಾ ಇದ್ಲು. ಹಾಂ, ಅವ್ನು ರೀಸನ್ ಹೇಳಿದ್ದ, ನಾನು ಬೇರೆ ಮದುವೆ ಆಗ್ತೀನಿ, ಅವಳು ನನಗೆ ಗಂಡು ಮಗು ಕೊಡ್ತಾಳೆ, ಹೋಗು, ನಿನ್ನ ಅವಶ್ಯಕತೆ ಇಲ್ಲ ಅಂತ. ನಾನೀಗ ಹೋಗ್ತಾ ಇದ್ದೀನಿ, ನಾನು ಬರೋಷ್ಟರಲ್ಲಿ ಹೋಗಿರಬೇಕು ಅಂತ ಹೇಳಿ ಹೋಗಿದ್ದ. ಅವಳಿಗೆ ದಿಕ್ಕೇ ತೋಚ್ತಾ ನಿಂತಿದ್ಲು. ಸ್ವಲ್ಪ ಡ್ರೆಸ್ ತಗೊಂಡು ಆ ಮಗುನ ಕರ್ಕೊಂಡು ಹೋದ್ಲು. ಆದರೆ ಮಗುಗೆ 4 ವರ್ಷ ಆಗಿರಬೇಕು. ಮಗು ಸಿರಿಗೆ ತುಂಬ ಖುಷಿ, ಯಾಕೆಂದರೆ ಅಲ್ಲಿ ಅವನ ಅಣ್ಣನ 2 ಮಕ್ಕಳಿದ್ರು. ಅಲ್ಲಿಗೆ ಹೋಗಲು ತುಂಬ ಇಷ್ಟ ಅವಳಿಗೆ. ಆದರೆ ಪರ್ಮನೆಂಟಾಗಿ ಹೋಗೋದು ಅಂತ ಗೊತ್ತಿಲ್ಲ. ಆದಷ್ಟು ಬಟ್ಟೆ ತಗೊಂಡು ಹೋದ್ಲು. ಬಾಗಿಲು ಶಶಿಕಲಾ ತೆಗೆದ್ಲು. ಲಗೇಜ್ ನೋಡಿ, ಏನು ಪರ್ಮನೆಂಟ್ ಆಗಿ ಇಲ್ಲಿರೋದಕ್ಕೆ ಬಂದಿರೋ ಹಾಗಿದೆ, ಏನು ಕತೆ ಅಂತ. ಆಗ ಸವಿತಾ ತುಂಬ ಅಳ್ತಾ ಇದ್ಲು. ಅಳುತ್ತಾನೆ, ಅದು ಅತ್ತಿಗೆ ಅದು ನನ್ನ ಗಂಡ ಡೈವರ್ಸ್ ಕೊಟ್ಟ. ಏನು ಡೈವರ್ಸಾ? ಅಯ್ಯೋ ದೇವ್ರೆ, ನೀನು ಏನು ಮಾಡಿದೆ? ನೀನೇನೋ ಮಾಡಬಾರ್ದು ಮಾಡಿದ್ದೀಯಾ, ಅದಕ್ಕೆ ಹಾಗೆ ಅವನು ಡೈವರ್ಸ್ ಕೊಟ್ಟಿದ್ದು. ರೀ ಬಂದ್ರಿ ಇಲ್ಲಿ ಅಂತ ಜೋರಾಗಿ ಕಿರುಚಾಡಲು ಹೋದ್ಲು. ಆಗ ರೂಮ್ನಲ್ಲಿದ್ದ ಸವಿತಾ, ಅಣ್ಣ ರುದ್ರೇಶ್, ಏನೈತೆ, ಯಾಕೆ ಹೀಗೆ ಬಡ್ಕೋತಿದ್ದೀಯಾ ನಿನಗೆ ಅಂತ ಹೇಳಿ ಬಾಗಿಲು ಹತ್ರ ನೋಡಿದಾಗ ಅವನ ತಂಗಿ ನೋಡಿ, ನಿಮ್ಮ ತಂಗಿ ಏನೋ ತಪ್ಪು ಮಾಡಿ ಡೈವರ್ಸ್ ತಗೊಂಡು ಬಂದಿದ್ದಾಳೆ, ಇನ್ನು ನಮ್ಮ ತಲೆಗೆ ಅಂತ ಅವಳನ್ನು ಒಳಗಡೆ ಕರೆದೆ ರೂಮ್ಗೆ ಹೋದ್ಲು. ರುದ್ರೇಶ್, ಸವಿತಾ ನೀನು ಮೊದಲು ರೂಮ್ಗೆ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸ್ದ. ಹೇಳು ಏನಾಯಿತು, ನಿನಗೆಲ್ಲೋ ತಪ್ಪಾಗಿದೆ ಅಂತ. ಆಗ ಇಲ್ಲ ಅಣ್ಣ, ಈಗ ತಾನೇ ಬಲವಂತವಾಗಿ ಸೈನ್ ಮಾಡಿಸಿದ್ರು, ಯಾಕೆ ಏನು ಕಾರಣ ಅಂತ ಹೇಳು, ಮೊದಲು ಹೀಗೆ ಏನೂ ಇರಲಿಲ್ಲ ಅಂತ. ಆಗ ಅವಳು ಅಳುತ್ತಾ, ಇಲ್ಲ ಅಣ್ಣ, ಅದು ಅವ್ರ ಬುದ್ಧಿ ಸರಿ ಇರಲಿಲ್ಲ, ತುಂಬ ಹೆಣ್ಮಕ್ಳು ಸವಾಸ ಇತ್ತು, ನಾನು ಸಹಿಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ನಿನ್ನೆ ಬಂದು ನಾನು ಬೇರೆಯವ್ರ ಜೊತೆ ಮದುವೆ ಆಗಬೇಕು, ನೀನು ಈ ಪೇಪರ್ಗೆ ಸೈನ್ ಮಾಡು ಹೋಗು ಅಂತ ಹೇಳಿ ಜೋರಾಗಿ ಅಳಲು ಮಾಡಿದ್ಲು. ಆಗ ಶಶಿ, ಆ ರೂಮ್ ಖಾಲಿ ಮಾಡಿಕೊಡು, ಅಲ್ಲಿ ಅವಳು ಇರ್ತಾಳೆ ಅಂತ ಹೇಳಿ ನೀನು ಹೋಗಿ ರೂಮ್ಗೆ ಹೋಗು ಅಂತ ಹೇಳಿ ಕಳಿಸ್ಕೊಟ್ಟ. ಅಷ್ಟರಲ್ಲಿ ಶಶಿ, ನಿಮ್ಗೇನು ಹುಚ್ಚಿಡ್ದಿದೆಯಾ, ಈಗೇನು ಸ್ಪೆಷಲಾಗಿ ತಂಗಿ ಮೇಲೆ ಪ್ರೀತಿ ಹುಟ್ಟಿದೆ ಅಂತ. ಆಗ ಏನೇ ಹೇಳ್ತಾ ಇದ್ದೀಯಾ, ಏನಾದರೂ ಅವಳು ನನ್ನ ತಂಗಿ. ಆಗ ಹ್ಞೂ ಸರಿ ನಿಮ್ಮ ತಂಗಿ, ಆದರೆ ಈಗಿನ ಕಾಲದಲ್ಲಿ ಎಲ್ಲದರಲ್ಲೂ ಬೆಲೆ ಏರಿಕೆ ಆಗಿದೆ, ಬೇರೆ ಅದರಲ್ಲೂ ಸಿರಿನ ಸ್ಕೂಲ್ಗೆ ಬೇರೆ ಹಾಕಬೇಕು, ಸ್ಕೂಲ್ ಫೀಸ್ ಎಲ್ಲಿಗೆ ಹೋಗೋದು, ಅದು ಅಲ್ಲದೆ ನನ್ನ ಮಕ್ಕಳು ಫೀಸ್ಗೆ ಒದ್ದಾಡ್ತಾ ಇರ್ತೀರಿ. ಇನ್ನು ಅವಳ ಮಗದು, ಅವಳು ನಿಮ್ಮ ಮನೆಗೆ ಅನಿಷ್ಟ ಕಾಣುತ್ತೆ. ಹುಟ್ಟಿದಾಗಲೇ ಅಮ್ಮನನ್ನ ಕಳ್ಕೊಂಡ್ಲು, ಅಜ್ಜಿ ಹತ್ರ ಬೆಳೆದ್ಲು, ಮದುವೆ ಆಗೋ ಮುಂಚೆ ಅಪ್ಪನನ್ನ ತಿನ್ಕೊಂಡ್ಲು, ಈಗ ಸಾಲದು ಅಂತ ನಿಮ್ಮ ಜೀವನ ತಿನ್ನೋಕೆ ಬಂದಿದ್ದಾಳೆ. ಅಯ್ಯೋ ಇರು, ಸ್ವಲ್ಪ ದಿನ ನೋಡೋಣ ಏನು ಮಾಡಬೇಕು ಅಂತ. ತಾಯಿ, ಈಗ ಸುಮ್ಮನೆ ಇರು ಅಂತ ಹೇಳ್ದ. ಇದೊಂದು ಕೇಳ್ಕೊಂಡ್ಲೆ ನನಗೇನು ನಿಮ್ಮ ತಂಗಿ ಸೇವೆ ಮಾಡೋಕ್ಕೆ ಇರೋಕ್ಕಾಗಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೊಂಡು ಹೋದ್ಲು. ಮಾರನೇ ದಿನ ತುಂಬ ಲೇಟಾಗೆದ್ದು, ಯಪ್ಪ ನನಗೆ ಹುಷಾರೇ ಇಲ್ಲ, ಈಗ ನೀನು ಹೇಗೋ ಗಂಡನನ್ನು ಬಿಟ್ಟು ಬಂದಿದ್ದೀಯಾ, ಮತ್ತು ಇಲ್ಲಿ ಬಿಟ್ಟಿಯಾಗಿರಬೇಡ, ಸ್ವಲ್ಪ ಕೆಲಸ ಮಾಡು, ಮತ್ತು ನೋಡು ನಿನ್ನ ಮಗಳನ್ನ ಸ್ಕೂಲ್ಗೆ ಹಾಕೋಕ್ಕೆ ನಮಗಾಗಲ್ಲ, ಅವಳನ್ನು ಬೇಕಾದರೆ ಸರ್ಕಾರಿ ಸ್ಕೂಲ್ಗೆ ಹಾಕು ಅಂತ ಹೇಳಿದ್ಲು. ಅವಳು ಮಗಳು ಶಶಿ ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ, ಮೊದಲೇ ನಿನ್ನ ಅಮ್ಮ ಅನಿಷ್ಟ, ಇನ್ನು ನೀನು ನನ್ನ ಮಕ್ಕಳ ಜೊತೆ ಬೆರೆತು ಇರಬೇಡ, ಹೋಗು, ದೂರ ಹೋಗು ಅಂತ ಕಳಿಸಿದ್ಲು. ಪಾಪ ಸಿರಿ ಅಳುತ್ತಾ ಅಮ್ಮನ ಹತ್ರ ಹೋದ್ಲು. ಇದನ್ನು ನೋಡಿದ ಸವಿತಾ ತುಂಬ ದುಃಖದಿಂದ ಮಗಳನ್ನು ಅವಳ ಜೊತೆ ಕರ್ಕೊಂಡು ಕೆಲಸ ಮಾಡ್ತಾ ಇದ್ಲು. ಹೀಗೆ 1 ತಿಂಗಳು ಆಯಿತು. ಶಶಿ ಅವನ ಗಂಡನಿಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ಲು. ರುದ್ರೇಶ್ ತಂಗಿ ಅಂದರೆ ಪ್ರೀತಿ, ಆದರೆ ಹೆಂಡತಿ ಅವಳ ಜೊತೆ ಹೆಚ್ಚು ಮಾತಾಡಿದ್ರೇ ಜಗಳ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಿ ಅಲ್ಲೇ ಇರ್ತಾ ಇದ್ಲು. ಮಕ್ಕಳ ಜೊತೆನೂ ಮಾತಾಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ. ಪಾಪ ರುದ್ರೇಶ್ ಮಕ್ಕಳಿಗೋಸ್ಕರ ಹೋಗಿ ವಲಸೆ ಕರ್ಕೊಂಡು ಬಂದು ಅವಳು ಹೇಳಿದ ಥರ ಕೇಳ್ಕೊಂಡು ಇರ್ತಾ ಇದ್ದ. ಹಾಗೆ ಶಶಿ ಪ್ಲ್ಯಾನ್ ಪ್ರಕಾರ ಅವಳ ಗಂಡನ ಹತ್ರ ಒಂದು ಸಂಬಂಧ ಇದೆ, ಆದರೆ ಅವನಿಗೆ ಹೆಂಡತಿ ಇಲ್ಲ, ಮಕ್ಕಳು ಆಗಿರಲಿಲ್ಲ, ಅವನೊಬ್ಬನೇ ಇರೋದು, ಸ್ವಂತ ಮನೆ ಕೂಡ ಇದೆ, 2 ಅಂಗಡಿ ಬಾಡಿಗೆ ಕೊಟ್ಟಿದ್ದಾನೆ. ಆದರೆ ಒಂದು ಪ್ರಾಬ್ಲಮ್, ಅವನಿಗೆ 45 ವರ್ಷ ಆಗಿತ್ತು, ಆದರೆ ಅವನಿಗೆ ವರದಕ್ಷಿಣೆ ಕೊಡಬೇಕಾಗಿಲ್ಲ, ಆದರೆ ನಮಗೆ ಸ್ವಲ್ಪ ದುಡ್ಡು ಕೊಡ್ತಾನಂತೆ ಅವನು ಅಂತ ಹೇಳಿದ್ಲು. ಆದರೆ ರುದ್ರೇಶ್ ಒಪ್ತಾನೆ ಇರಲಿಲ್ಲ ಏಜ್ ಕೇಳಿ. ಅವಳು ಇದಕ್ಕೆ ಒಪ್ಪಲಿಲ್ಲ ಅಂದರೆ, ಒಂದು ನಾನಿರಬೇಕು, ಇಲ್ಲ ಅವಳಿರಬೇಕು, ನೀವು ಒಪ್ಪಲಿಲ್ಲ ಅಂದರೆ ನಾನು ನಾಳೆನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಮನೆಗೆ, ನನ್ನ ಮಾತು ಒಪ್ಪಲಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆಗ ಅವಳು ಒತ್ತಾಯದಿಂದ ಒಪ್ಪಿಕೊಂಡ. ತಂಗಿ ಹತ್ರ ಹೇಳಲು ಹೋದ, ಇದಕ್ಕೆ ಒಪ್ಕೋ, ಇಲ್ಲ ಅಂದರೆ ನೀನು ಹೋಗ್ಬೋದು ನಿನ್ನ ಮನೆಗೆ, ನಾನು ನಿನ್ನ ಬಾಳು ಚೆನ್ನಾಗಿ ಮಾಡಲು ಪ್ರಯತ್ನ ಮಾಡ್ತಾ ಇರೋದು, ಮತ್ತು ನಿನ್ನ ಮಗಳನ್ನ ನೋಡ್ಕೋತೀನಿ ಅಂತ ಹೇಳಿದ್ದಾನೆ, ಬೇರೆ ಯಾರು ಹೇಳ್ತಾರೆ ಹೇಳು, ಮತ್ತೇನು ಬೇಕು ಹೇಳು. ಆದರೆ ಅವಳಿಗೆ 45 ವರ್ಷ ಅಂತ ಹುಡುಗನಿಗೆ ಹೇಳಿರಲಿಲ್ಲ. ಸವಿತಾ ಒಬ್ಬಳೇ ಆದರೆ ಎಲ್ಲಿಗಾದರೂ ಹೋಗ್ತಾಯಿದ್ಲು, ಆದರೆ ಮಗಳು ಅಂತ ಅಂದ್ಕೊಂಡು ಸುಮ್ಮನೆ ಆದ್ಲು.
ಮದುವೆಯಲ್ಲಿ ತುಂಬ ಬೇಜಾರಿಂದನೇ ಇದ್ಲು. ಆದರೆ ಒಂದು ಸಲನೂ ಗಂಡ ಹೇಗಿದ್ದಾನೆ ಅಂತ ನೋಡಲೇ ಇಲ್ಲ. ಮದುವೆಯಾಗಿ ಅವ್ನು ಕರ್ಕೊಂಡು ಹೋದ. ಮತ್ತು ಮಗಳನ್ನು ಮಲಗಿಸಿದಳು. ತಲೆ ಬಗ್ಗಿಸಿ ಕೂತಿದ್ಲು. ಹುಡುಗ ಬಂದಾಗ ನೋಡಿ ದಂಗಾಗಿ ಹೋದ್ಲು. ಹುಡುಗ ತಲೆ ಕೂದಲು ತುಂಬ ಬಿಳಿಯಾಗಿತ್ತು. ಅವನನ್ನು ನೋಡ್ಕೊಳ್ಳೋಕೆ ಒಬ್ಬರು ಬೇಕಾಗಿತ್ತೇನೋ. ಅವ್ನು ಬಂದು 2 ನಿಮಿಷ ಆಗಿಲ್ಲ, ಅದರಲ್ಲಿ ಒಂದು 10 ಸಿಗರೇಟ್ ಸೇದಿದ್ದ. ದುಃಖದಲ್ಲೇ ಆ ದಿನ ರಾತ್ರಿ ಕಳೆದ್ಲು. ಮತ್ತೆ ಮಧ್ಯರಾತ್ರಿಯಲ್ಲಿ ಎದ್ದು ಸಿಗರೇಟ್ ಸೇದಲು ಸ್ಟಾರ್ಟ್ ಮಾಡ್ದ. ರೂಮ್ ತುಂಬ ಹೊಗೆ ಇತ್ತು. ಇದರಿಂದ ಮಗು ಎದ್ದು ಕೆಮ್ಮಲು ಸ್ಟಾರ್ಟ್ ಮಾಡಿದ್ದು. ನಾನು ಅವಳನ್ನು ಎತ್ತಿಕೊಳ್ಳಲು ಹೋದೆ. ಆಗ ಅವನು ಬಂದು ಆ ಮಗು ತಲೆ ಸವರಿ ಹತ್ತಿರ ಮಾಡಲು ಬಂದ. ಆಗ ಸವಿತಾ ಬಂದು ಅವನ ನೋಟ ಸೇರಿ ಅನಿಸ್ಲಿಲ್ಲ. ಬೇಗ ಮಗುನ ಕರ್ಕೊಂಡು, ನಾನು ಮಗುನ ಆ ಕಡೆ ಸೋಫಾದಲ್ಲಿ ಮಲಗಿಸ್ತೀನಿ, ಅವಳಿಗೆ ಈ ಹೊಗೆಯಿಂದ ಕೆಮ್ಮು ಬರ್ತಾ ಇದೆ, ನಾನು ಅಲ್ಲೇ ಹೋಗಿ ಮಲ್ಕೋತೀನಿ ಅಂತ ಹೋಗಿ ಮಲ್ಕೊಂಡ್ಳು. ಆದರೂ ಹೆದರ್ಕೊಂಡಿದ್ಲು. ಅವಳು ಅಂದ್ಕೊಂಡಿದ್ಲು ಬೆಳಿಗ್ಗೆ ಇನ್ನು ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬರ್ತಾರೆ, ಅಷ್ಟೊರಿಗೆ ಹೆದರಿಕೆ ಇಲ್ಲದೆ ಆರಾಮಾಗಿ ಇರ್ಬೋದು ಅಂತ. ಆದರೆ ಬೆಳಿಗ್ಗೆ ಎದ್ದು ನೋಡಿದಾಗ ಅವನು ಎದ್ದೇ ಇರಲಿಲ್ಲ. ಮತ್ತು 12 ಗಂಟೆಗೆ ಎದ್ದು ನಾಷ್ಟ ಮಾಡಿ ಸೋಫಾದಲ್ಲಿ ಹೋಗಿ ಕೂತ್ಕೊಂಡು TV ನೋಡ್ತಾ ಇದ್ದ. ಮತ್ತು ಮಧ್ಯಾಹ್ನ ಆಯಿತು, ಸಂಜೆನೂ ಆಯಿತು, ಇಲ್ಲೇ ಇದ್ದ. ನಾನು ಪಕ್ಕದ ಮನೆ ಹೆಂಗಸಿನ ಹತ್ರ ಸವಿತಾ ಹೋಗಿ ಕೇಳಿದ್ದು. ಮತ್ತು ಗೊತ್ತಾಯಿತು ಅವ್ರು ಕೆಲಸಕ್ಕೆ ಹೋಗೋದೇ ಇಲ್ಲ, ಅಂಗಡಿ ಬಾಡಿಗೆಯಿಂದನೇ ಮನೆ ಖರ್ಚು ಅಂತ. ನನಗೆ ಇನ್ನೂ ಹೆಚ್ಚು ಹೆದರಿಕೆ ಆಯಿತು. ಇನ್ನು ಸಿರಿ ಹತ್ರ ಹೆಚ್ಚು ಹೋಗಲು ಸ್ಟಾರ್ಟ್ ಮಾಡಿದ್ದ. ಎಷ್ಟೇ ದೂರ ಮಾಡಿದ್ರು ಹಾಗೆ ಮಾಡ್ತಾ ಇದ್ದ. 4-5 ದಿನ ಮಲಗದೇ ಇದ್ದೆ. ಹಾಗೆ ಅವತ್ತು ಒಳ್ಳೆ ನಿದ್ದೆ ಹಿಡಿಬಿಟ್ಟಿತ್ತು. ಹಾಗೆ ಮಲಗಿಬಿಟ್ಟಿದ್ಲು. ಆಗಲೇ ಅವನು ಸಿಕ್ಕಿದ್ದೇ ಚಾನ್ಸ್ ಅಂತ ಅವನು ಮೆಲ್ಲಗೆ ಸಿರಿನ ಎತ್ತಿಕೊಳ್ಳಲು ಹೋದ. ಆಗ ಸಿರಿ ಅಳೋ ರೀತಿ ಮಾಡಿದ್ಲು. ಆಗ ಸವಿತಾ ಎಚ್ಚರವಾದಾಗ ನೋಡಿದಾಗ ಅವನು ಸಿರಿನ ಕರ್ಕೊಂಡು ಹೋಗ್ತಾ ಇದ್ದ. ಮತ್ತು ಸವಿತಾ ಏನು ಮಾಡ್ತಾ ಇದ್ದೀರಿ ನೀವು ನನ್ನ ಮಗಳ ಜೊತೆ? ನಿಮಗೆ ಮನುಷ್ಯತ್ವಲ್ವಾ? ನಿಮಗೆ ಇಷ್ಟು ಚಿಕ್ಕ ಹುಡುಗಿ ಸಿಕ್ಕಿದ್ದಲ್ವಾ? ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ, ಎಲ್ಲಿಗೆ ಅಂತ. ಆಗ ಅದು ನಾನು ಬಿಟ್ಟಿಲಲ್ಲ ಕರ್ಕೊಂಬಂದಿರೋದು, ನಾನು ನಿನ್ನ ಅಥವಾ ನಿನ್ನ ಮಗಳನ್ನ ಕರ್ಕೊಂಡಿರೋದು, ನಿನಗೂ ನಿನ್ನ ಮಗಳಿಗೂ ಸೇರಿಸಿ ನಾನು ದುಡ್ಡು ಕೊಟ್ಟಿದ್ದೀನಿ, ಮತ್ತೆ ನೀನು ತಡಿಬೇಡ, ನಿನ್ನ ಮೇಲೂ ನಿನ್ನ ಮಗಳ ಮೇಲೂ ನನಗೆ ತುಂಬ ಅಧಿಕಾರ ಇದೆ ಅಂತ ಹೇಳ್ದ. ಆಗ ಅವಳು, ಇಲ್ಲ, ನೀವು ಸುಳ್ಳು ಹೇಳ್ತಾ ಇರೋದು, ನನ್ನ ಅಣ್ಣ ಹಾಗೆಲ್ಲ ಮಾಡಲ್ಲ, ದುಡ್ಡು ಸಿಕ್ಕಿದ್ರೆ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ತಾರೆ, ಮತ್ತು ಬೇಕಾದರೆ ನೀನು ಹೋಗಿ ನೋಡು, ನಾನು ಕೊಟ್ಟಿರೋ ದುಡ್ಡಿನಿಂದ ಮನೆ ಮೇಲೆ ಕಟ್ಟುತ್ತಾ ಇದ್ದಾರೆ ಅಂತ ಹೇಳಿ ಅವನು ಕಿತ್ಕೊಳ್ದ ಹೋದ. ಮಗುನ ಅವಳು ಕಿತ್ಕೊಂಡು ಹೋದ್ಲು. ಮತ್ತು ಹೀಗೆ ಸೇಫ್ಟಿ ಇಲ್ಲದೆ ಇರೋನ ಜೊತೆ ಇರೋದು ಸರಿ ಇಲ್ಲ, ಮತ್ತು ಮೊದಲು ನಾನು ಅಣ್ಣನ ಜೊತೆ ಕೇಳಬೇಕು ಅಂತ ಹೋದ್ಲು. ಮಾರನೇ ದಿನ ಎದ್ದ ತಕ್ಷಣ ನೋಡಿದಾಗ ನಿಜ ಮನೇಲಿ ಮೇಲೆ ಕಟ್ಟುತ್ತಾ ಇದ್ರು. ಆಗ ಅಣ್ಣ ನೋಡಿ, ಏನು ಬಂದಿರೋದು, ಈಗಲೂ ಗಂಡನನ್ನು ಬಿಟ್ಟು ಬಂದಿದ್ದೀಯಾ ಅಂತ. ಆಗ ಅಣ್ಣ, ನೀನು ಅವನ ಹತ್ರ ದುಡ್ಡು ಇಸ್ಕೊಂಡಿದ್ದೀಯಾ ನನಗೂ ನನ್ನ ಮಗಳಿಗೆ ಸೇರಿ? ಆಗ ಮುಖ ಬಗ್ಗಿಸಿದ ನಾಚಿಕೆಯಿಂದ. ಅವನು ಸಿರಿಗೂ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಅವಳ ಜೊತೆ ಛೀ ಹೇಳೋಕ್ಕೂ ಆಗಲ್ಲ. ಅವನು ಇದು ಒಳ್ಳೇದಾಯ್ತಲ್ಲೋ, ನೀನು ಎಲ್ಲೋ ಅವನ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಒಂದೊಂದು ನೆಪ ಮಾಡಿ ಬಂದಿದ್ದೀಯಾ ನೋಡು, ನನಗೆ ಇದೇ ಕೆಲಸ ಅಲ್ಲ ನಿನಗೆ ಮದುವೆ ಮಾಡಿಸ್ಕೊಂಡಿರೋದು. ಈಗ ಅವನು ಹುಡ್ಕೊಂಡು ಬಂದು ಜಗಳದಲ್ಲಿ ನೀನು ಹೋಗು ಅಂತ ಬಾಗಿಲಿಂದ ಕಳಿಸಿದ. ಅವಳಿಗೆ ಬೇರೇನು ತೋಚದೆ ಹೋಗ್ತಾ ಇದ್ದು ಅಳುತ್ತಾ. ಸ್ವಲ್ಪ ಹೋಗಿದ್ದಷ್ಟೇ ಅಷ್ಟರಲ್ಲಿ ಏನೋ ಬೀಳೋ ಸೌಂಡು ಬಂತು. ಅತ್ತಿಗೆ ಹೊರಗಡೆ ಬಟ್ಟೆ ಒಗಿತಿದ್ರು. ಮತ್ತು ತಿರುಗಿ ನೋಡಿದಾಗ ಮೇಲಿನ ಚಾವಣಿ ಬಿದ್ದು ಹೋಗಿತ್ತು. ಅದು ಕೆಲಸ ಸರಿ ಆಗದೆ ಮನೆಯ ಗೋಡೆಯೂ ಬಿದ್ದೋಗಿತ್ತು. ಅಣ್ಣ, ನಿಧಿ ಇದ್ದೀನಿ ಅಂತ ಕೂಗಾಡೋ ಸೌಂಡು. ಹೋಗಿ ನೋಡಿದಾಗ ಅದು ಮಕ್ಕಳು ಮಲಗಿರೋ ರೂಮ್ನಲ್ಲಿ ಬಿದ್ದೋಗಿತ್ತು. ಆಗಲೇ ಅದನ್ನು ತೆಗೆದು ನೋಡಿದಾಗ 2 ಮಕ್ಕಳು ಮಣ್ಣಿನ ಅಡಿ ಆಗಿದ್ರು ಮತ್ತು ಸತ್ತೋಗಿದ್ರು. ಇಬ್ಬರು ಕೂಗ್ತಾ ಇದ್ರು. ಮತ್ತು ಅಂತ್ಯ ಸಂಸ್ಕಾರ ಆಯಿತು. ಅತ್ತಿಗೆ ಹುಚ್ಚಿ ಆಗ್ಬಿಟ್ಟಿದ್ದು ಇದನ್ನು ನೋಡಿ. ನನ್ನ ಮಗಳನ್ನು ನಿಧಿ ಅಂತ ತಿಳ್ಕೊಂಡು ಮುದ್ದಾಡಿಸ್ತಾ ಇದ್ರು. ಅಣ್ಣ, ನೀನು ಹೋಗಬೇಡ, ನಿನ್ನ ಮಗಳನ್ನು ನಿಧಿ ಅಂತ ಅವಳು ಸ್ವಲ್ಪ ಜೀವಂತವಾಗಿದ್ದಾಳೆ, ನೀನು ಹೋದರೆ ಅವಳು ಕೊರಗಿ ಸತ್ತೋಗ್ತಾಳೆ ಅಷ್ಟೇ, ನನ್ನ ಕ್ಷಮಿಸ್ಬಿಡು ನಿನ್ನ ಜೊತೆ ಹಾಗೆ ಮಾಡಿದ್ದಕ್ಕೆ, ದುಡ್ಡಿಗೋಸ್ಕರ ನಾನು ಹಾಗೆ ಮಾಡಿಬಿಟ್ಟೆ, ನನ್ನ ಜೊತೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಆಗ ಕ್ಷಮೆ ಕೇಳ್ತಾಯಿದ್ರು. ಅತ್ತಿಗೆ ಜ್ಞಾನ ಇಲ್ಲದೆ ನನ್ನ ಮಗಳನ್ನ ನಿಧಿ ಅಂತ ತಿಳ್ಕೊಂಡು ಎತ್ತಿ ಮುದ್ದಾಡ್ತಾಯಿದ್ರು. ಆವತ್ತಿನಿಂದ ನಾನು ಅಣ್ಣ ಅತ್ತಿಗೆನನ್ನು ನೋಡಿಕೊಂಡು ನಾನು ಅಲ್ಲೇ ಜೀವನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.